ವಿಶ್ವ ಪ್ರೀತಿ ಉದಿಸಿ ಬಾ ಗುರು ಬಸವ ಭುವನದಿ ಬೆಳಗಿಸುವ ನಿನ್ನಯ ತೇಜವ ಉದಿಸಿ ಬಾ ಗುರು ಬಸವ ಶಿವನದಿ ಬೆಳಗಿಸು ನಿನ್ನಯ ತೇಜವ ಶರಣರ ಹೃದಯ ನಿವಾಸನೆ ಈಶನೇ ಈಶನೇ ಶರಣರ ಹೃದಯ ನಿವಾಸನೆ ಈಶನೇ ಈಶನೇ ಷಟಸ್ಥಲ ತತ್ವ ಪ್ರಕಾಶನೆ ಶೋಷಣೆ ಷಟಸ್ಥಲ ತತ್ವ ಪ್ರಕಾಶನೆ ಪೋಷಣೆ ಜಗದಣ್ಣ ಮುಕ್ಕಣ್ಣ ಬಸವಣ್ಣ ಬೇಗವ ಜಗವನ್ನ ಮುಕ್ಕಣ್ಣ ಬಸವಣ್ಣ ಬೇಗವ ಬಸವಣ್ಣ ನೀ ಬೇಗವ ಬಸವಣ್ಣ ನೀ ಬೇಗವ
ಜಗದ ಜ್ಯೋತಿ ಕರುಣಾಮೂರ್ತಿ ಅಗಣಿತ ಶಾಂತಿ ಬಸವ. ಜಗದ ಜ್ಯೋತಿ ಕರುಣಾಮೂರ್ತಿ ಅಗಣಿತ ಶಾಂತಿ ಬಸವ. ಜ್ಞಾನನಿಧಿ ಬಸವ, ಜ್ಞಾನನಿಧಿ ಬಸವ.
ಮನೆಯ
ಇವನಾರವ ಅಲ್ಲಲ್ಲ, ನಾನು ದೇವರಲ್ಲ. ನನ್ನ ಪಾಲಿಗೆ ಉಚಿತರಾದ ನೀವೇ ದೇವರು. ಅಂದರೆ ನನ್ನೊಡನೆ ಬನ್ನಿ. ಇವನಾರವ 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 ನೆಂದೆನಿಸದಿರಯ್ಯ ಇವನಮ್ಮವ 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 ನೆಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ
ನೆನೆದರೆ ನೆನೆಯದು ಮರೆದರೆ ಬಾಡದು ಉರುಳಿಲ್ಲ ಉರುಳಿಲ್ಲ ನೆನೆದರೆ ನೆನೆಯದು ಮರೆದರೆ ಬಾಡದು ಉರುಳಿಲ್ಲ ಉರುಳಿಲ್ಲ ಲಿಂಗಾರ್ಚನೆ ಲಿಂಗದ ಮುಖಮದಂಗಮವೆಂದು
ಬೇಗನೆ ಅಣ್ಣ ಬೇಗನೆ ಬಾರೈ ಬಸವಣ್ಣ ಬಸವಣ್ಣ. ನನ್ನ ಹೆಸರು ರಾಧಾ ಗುತ್ತೇದಾರ್. ನಾನು ಇವಾಗ LLB 3rd ಸೆಮ್ ಓದ್ತಾ ಇದ್ದೀನಿ. ನನ್ನ ಕಾಲೇಜು ಶೇಖ್ ಶಂಕರ್ಲಾಲ್ ಲಾಹೋಟಿ ಲಾ ಕಾಲೇಜ್. ನನ್ನ ಹೆಸರು ಮಧುಶ್ರೀ, BCom 3rd ಸೆಮ್ ಅಂಬೇಡ್ಕರ್ ಕಾಲೇಜ್. ನನ್ನ ಹೆಸರು ಶ್ರೀದೇವಿ, PUC ಫಸ್ಟ್ ಇಯರ್ ಗೋದುತಾಯಿ ಕಾಲೇಜ್. ನಾವು ಇರೋದು ಹಾಸ್ಟೆಲ್ದಾಗ. ನನ್ನ ಹೆಸರು ಪಾರ್ವತಿ, ನಾನು ಫಸ್ಟ್ ಸೆಮ್ ಡಿಗ್ರಿ ಕಾಲೇಜ್ ಆಟೋನಮಸ್. ನನ್ನ ಹೆಸರು ಶ್ರುತಿ, ನನ್ನ ಕಾಲೇಜು ಗೋರ್ಮೆಂಟ್ ಆಟೋನಮಸ್ ಕಾಲೇಜ್. ನಾನು MA 4th ಸೆಮ್ ಓದುತ್ತಿದ್ದೇನೆ. ನನ್ನ ಹೆಸರು ಪ್ರೀತಿ, ನಾನು ಕಾನೂನಿನ ವಿದ್ಯಾರ್ಥಿ. ನಾನು ಗೌರ್ಮೆಂಟ್ ಕಾಲೇಜ್ ಯೂನಿವರ್ಸಿಟಿ. ನನ್ನ ಹೆಸರು ಭಾಗ್ಯಶ್ರೀ, ತಂದೆ ನಾಗಪ್ಪ. ನಾನು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಆಟೋನಮಸ್ BSc 3rd ಸೆಮ್. ನನ್ನ ಹೆಸರು ಮಹೇಶ್ವರಿ, ನಾನು ವುಮೆನ್ಸ್ ಕಾಲೇಜ್ BA ಫಸ್ಟ್ ಸೆಮ್. ನನ್ನ ಹೆಸರು ಅನಂತಕಲಾ, BA ಫಸ್ಟ್ ಸೆಮ್ ಆಟೋನಮಸ್ ಕಾಲೇಜ್. ನನ್ನ ಹೆಸರು ಜಯದೇವಿ ಎಂ ಐರೋಡ್ಗಿ. ನಾನು ಮಾಡ್ತಾ ಇರೋ ಕ್ಯಾರೆಕ್ಟರ್ ಹೆಸರು ಸಂಗವ್ವ. ನಾನು BA 3rd ಸೆಮ್ ಓದ್ತಾ ಇದ್ದೀನಿ, ವಿಜುಮೆನ್ಸ್ ಕಾಲೇಜ್. ನನ್ನ ಹೆಸರು ಕರಿಷ್ಮಾ, ತಂದೆ ಮಾನ್ಸಿಂಗ್, ಗೌರ್ಮೆಂಟ್ ಆಟೋನಮಸ್ ಕಾಲೇಜ್ BSc 1st ಸೆಮ್. ನನ್ನ ಹೆಸರು ಅಶ್ವಿನಿ, ತಂದೆ ಸೋಮರಾಯ, ಕಾಜಾ ಬಂದನೆವಾಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ 4th ಸೆಮ್ ಓದುತ್ತಿದ್ದೇನೆ. ನನ್ನ ಹೆಸರು ಲಲಿತಾ, ನಾನು ಲಾ ಸ್ಟೂಡೆಂಟ್. ನಾನು BA LLB 5th ಸೆಮ್ ಓದುತ್ತಿದ್ದೇನೆ, ವಿಜ್ಞಾನೇಶ್ವರ ಗವರ್ನಮೆಂಟ್ ಲಾ ಕಾಲೇಜ್. ನನ್ನ ಹೆಸರು ಅಶ್ಮಿತಾ ಸಿದ್ದಾರ್, ನಾನು 2nd PUC ಗರ್ಲ್ಸ್ ಕಾಲೇಜ್. ನಮಗೆ ಈ ನಾಟಕ ಮಾಡಲು ಅವಕಾಶ ನೀಡಿದ ಮಲ್ಲಿಕಾರ್ಜುನ್ ದೊಡ್ಡಮನಿ ಸರ್ಗೆ ನಮ್ಮ ವತಿಯಿಂದ, ನಮ್ಮ ಎಲ್ಲ ವಿದ್ಯಾರ್ಥಿಗಳ ವತಿಯಿಂದ ಧನ್ಯವಾದ ಹೇಳುತ್ತೇನೆ. ಈಗ ತಾಂತ್ರಿಕ ವರ್ಗದ ಪರಿಚಯ. ವಾದ್ಯ ಸಂಗೀತ ಸಮೀರ್ ಸುಬೇದಾರ್ ಅವರು ವೇದಿಕೆ ಮೇಲೆ ಬರಬೇಕು. ಅದೇ ರೀತಿಯಾಗಿ SB ಹರಿಕೃಷ್ಣ, ಅದೇ ರೀತಿಯಾಗಿ ನಮ್ಮ ಸುಂದರ್ ಪ್ರಕಾಶ್ ಪೂಜಾರಿ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಎಲ್ಲರೂ ಸಂಗೀತ ಇದರಲ್ಲಿ. ಮತ್ತು ಶಾಂತನ್ಯ ಮಠಪತಿಯವರು ಬೆಳಕು ಮತ್ತು ಸಂಗೀತಕ್ಕೆ ಸಹಕಾರ ನೀಡಿದ್ದಾರೆ. ಮೇಕಪ್ನಲ್ಲಿ ರಾಘವೇಂದ್ರ ಹಳಿಪೇಟೆಯವರು ಮತ್ತು ರಾಜ್ಕುಮಾರ್ SK ಅವರು ಮತ್ತು ಗಂಗೋತ್ರಿ ಮಠಪತಿಯವರು ಕೂಡ ಮೇಕಪ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಬೆಳಕಿನ ನಿರ್ವಹಣೆಯನ್ನು ಅರವಿಂದ್ ಕುಲಕರ್ಣಿಯವರು ನಿರ್ವಹಣೆ ಮಾಡಿರ್ತಾರೆ. ಈ ಮಕ್ಕಳು ಹೆಚ್ಚು ಕಡಿಮೆ ಅನುಭವ ಅಂದರೆ ಮೊದಲು ನಾಟಕ ಮಾಡಿದವರಲ್ಲ, ಹೆಚ್ಚಿನವರು ಮೊದಲ ಬಾರಿಗೆ ನಾಟಕ ಮಾಡಿದ್ದಾರೆ. ಒಂದಿಬ್ಬರು ಏನೋ ಮಾಡಿರ್ಬೋದು, ಆದರೆ ಎಲ್ಲರೂ ಹೊಸಬರು. ಅವರಿಗೆ ಜೋರಾದ ಚಪ್ಪಾಳೆ. ನಿಜವಾಗ್ಲೂ ಒಂದು ಪ್ರಯತ್ನಕ್ಕೆ ನಾವು ಅವರಿಗೆ ಅಭಿನಂದಿಸಲೇಬೇಕು. ಯಾಕಂದರೆ ಈಗ ಅವಕಾಶಗಳು ಬೇರೆ ಜಿಲ್ಲೆಗಳಲ್ಲಿದ್ದಂತೆ, ಬೇರೆ ಮುಂದುವರೆದ ಜಿಲ್ಲೆಗಳು ನಾವು ಬೆಂಗಳೂರು ಮೈಸೂರು ಅಂತ ಕರಿತೀವಲ್ಲ, ಅಲ್ಲಿ ಅವಕಾಶಗಳು ತುಂಬ ಇದೆ. ಇಲ್ಲಿ ಕಾಲೇಜು ಕಲಿಯೋದ್ರ ಜೊತೆಗೆ ಇಲ್ಲಿ ಏನಂದರೆ ರಂಗಭೂಮಿ ಒಂದು ಶಿಕ್ಷಣ ಅನ್ನೋ ಒಂದು ಸಂದರ್ಭದಲ್ಲಿ ನಾವಿಲ್ಲ. ನಾಟಕನ ಏನೋ ನನಗೆ ಒಂದು ತಂದೆ ತಾಯಿಗಳಲ್ಲೇ ಇದೆ, ಮಕ್ಕಳಲ್ಲಿ ಆಸಕ್ತಿ ಜಾಸ್ತಿ ಇದೆ. ಅದಕ್ಕೆ ಸ್ವಲ್ಪ ಇಂಥ ಕಾಲೇಜ್ಗಳಲ್ಲಿ ಅವಕಾಶ ಸಿಕ್ಕಾಗ ಏನಾಗುತ್ತೆ, ಈ ಮಕ್ಕಳು ಮತ್ತೆ ವೇದಿಕೆಗೆ ಬರ್ತಾರೆ. ಅವಾಗ ಏನಾಗುತ್ತೆ, ರಂಗಭೂಮಿ ಸಮೃದ್ಧವಾಗಿ ಬೆಳಲಿಕ್ಕೆ ಇಂಥ ಮಕ್ಕಳು ಮುಂದೆ ಕಾರಣ ಆಗ್ತಾರೆ ಅಂತ ಹೇಳ್ತಾ, ಈ ಒಟ್ಟು ನಾಟಕವನ್ನು ತಂಡವನ್ನು ನಿರ್ವಹಿಸಿ ನಿರ್ದೇಶನ ಮಾಡಿದಂತಹ ಮಲ್ಲಿಕಾರ್ಜುನ್ ದೊಡ್ಡಮನಿಯವರು ವೇದಿಕೆ ಮೇಲೆ ಬರಬೇಕು. ರಂಗವೃಕ್ಷ ನಾಟಕ ನೃತ್ಯ ಸೇವಾ ಸಂಘ ತಂಡದ ಅಧ್ಯಕ್ಷರು ಮತ್ತು ಈ ನಾಟಕವನ್ನು ನಿರ್ದೇಶನ ಮಾಡಿದವರು ಮಲ್ಲಿಕಾರ್ಜುನ್ ದೊಡ್ಡಮನಿ. ಇವರಿಗೆ ನಮ್ಮ ಕರ್ನಾಟಕ ನಾಟಕ ಅಕಾಡೆಮಿ, ರಂಗಾಯಣ ಕಲಬುರಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪರವಾಗಿ ಒಂದು ನೆನಪಿನ ಕಾಣಿಕೆ. ಕನ್ನಡ ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಸರ್ ಅವರು ದಯವಿಟ್ಟು ಇದ್ದರೆ ಮಲ್ಲಿಕಾರ್ಜುನ್ ದೊಡ್ಡಮನಿ ಈ ನಾಟಕದ ನಿರ್ದೇಶಕರನ್ನ ಸನ್ಮಾನಿಸಬೇಕು. ದತ್ತಪ್ಪ ಸರ್ ಇದ್ದಾರನ್ರಿ? ದತ್ತಪ್ಪ ಸರ್. ಜಗದೀಶ್ವರಿ ನಾಸಿ ಮೇಡಮ್ ಅವರು ಉಪನಿರ್ದೇಶಕರು, ರಂಗಾಯಣ ಕಲಬುರಗಿ, ಅವರು ವೇದಿಕೆ ಮೇಲೆ ಬಂದು ನಿರ್ದೇಶಕರನ್ನ ಗೌರವಿಸಬೇಕಂತ ಕೇಳ್ತೇನೆ. ಜಂಗಮ್ ಶೆಟ್ಟಿ ಮೇಡಮ್ ಕೂಡ ವೇದಿಕೆ ಮೇಲೆ ಜೊತೆಗೆ ಅವರೊಂದಿಗೆ
ಎಲ್ಲ ಪ್ರೇಕ್ಷಕರಿಗೂ ನಮ್ಮ ವಿದ್ಯಾರ್ಥಿ ಪರವಾಗಿ ಮತ್ತು ನಮ್ಮ ಕಲಾ ತಂಡದ ಪರವಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ತುಂಬ ಕಾಲೇಜ್ಗಳಿಗೆ ಓಡಾಡ್ತೀವಿ, ಸ್ವಲ್ಪ ಎಕ್ಸಾಮು ಬೇರೆ ಬೇರೆ ಏನೋ ಅಂತ ಹೇಳ್ತಾ ಇದ್ರು. ಬಟ್ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ಬೇರೆ ಬೇರೆ ಕಾಲೇಜಿಂದ ಬೇರೆ ಬೇರೆ ಮನಸ್ಸು ಬೇರೆ ಬೇರೆ ಇರುತ್ತಿರೋದ್ರಿಂದ ದೀನ್ ದಯಾಳ್ ಹಾಸ್ಟೆಲ್ ಹುಡುಗಿಯರು, ಡಾಕ್ಟರ್ ಅಂಬೇಡ್ಕರ್ ಕಾಲೇಜ್ ಒಳಗಡೆ ಇರ್ತಕ್ಕಂಥ ಹಾಸ್ಟೆಲ್ ಹುಡುಗಿಯರಿಗೆ ಒಂದು 8-10 ದಿವಸದಲ್ಲಿ ಒಂದು ಪ್ರಯತ್ನ ಮಾಡಿದ್ದೀವಿ. ಹೊಸೊಬ್ಬರನ್ನ ಇಟ್ಕೊಂಡು ಒಂದು ಪ್ರಯತ್ನವನ್ನು ಮಾಡಿದ್ದೀವಿ, ನಾಟಕ ಮಾಡಿದ್ದೀವಿ ಅಂತಲ್ಲ, ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ಅದನ್ನೇ ನಿಮ್ಮ ಮುಂದೆ ನಮ್ಮ ಮಕ್ಕಳೆಲ್ಲ ಎಲ್ಲ ಒಂದು ಕಡೆ ಆಗ್ತಾ ಇತ್ತು. ಮುಂದಿನ ದಿನಗಳಲ್ಲಿ ಈಗಿಂದ ನೆಕ್ಸ್ಟ್ ಶೋ ತುಂಬ ಚೆನ್ನಾಗಿ ಮಾಡೋಕ್ಕೆ ಮತ್ತೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಎಲ್ಲ ಹೊಸೊಬ್ಬರ ಮಕ್ಕಳು ಯಾವತ್ತು ರಂಗಭೂಮಿಯನ್ನೇ ಈ ಸ್ಟೇಜನ್ನೇ ನೋಡದೇ ಇರೋರು ಇವತ್ತು ನಾಟಕ ಮಾಡಿದ್ದಾರೆ ಅಂತಂದರೆ ಅವೆಲ್ಲರೂ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಷಯ. ಹಾಗಾಗಿ ಮತ್ತೊಮ್ಮೆ ನಮ್ಮೆಲ್ಲ ಮಕ್ಕಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದು ಮಾಡ್ತಾ ಇದ್ದೀನಿ. ಮತ್ತು ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಹಾಸ್ಟೆಲ್ ವಾರ್ಡನ್ ಮೇಡಮ್ ಅವರು ಬಂದಿದ್ದಾರಂತೆ, ದಯವಿಟ್ಟು ಅವರು ಕೂಡ ವೇದಿಕೆ ಮೇಲೆ ಬನ್ನಿ, ಯಾಕಂದ್ರೆ ನಿಮ್ಮ ಸಹಕಾರ ಬಹಳ ಮುಖ್ಯ. ಪ್ಲೀಸ್ ಮೇಡಮ್. ಅಶ್ವಿನಿ ಮೇಡಮ್ ಅವರು ವಾರ್ಡನ್ ಆಗಿದ್ದಾರೆ. ಈ ಒಂದು ನಾಟಕ ಬಹಳ ಕಡಿಮೆ ದಿನಗಳಲ್ಲಿ ನಾವು ಈ ನಾಟಕೋತ್ಸವ ಮಾಡಬೇಕು ಅಂತ ಕಲಬುರಗಿಯಲ್ಲಿ ನಿರ್ಧಾರವಾದಾಗ ಯಾರು ತಗೊಳ್ಬೇಕು, ಒಂದು ಕಲಬುರಗಿ ತಂಡಕ್ಕೆ ಒಂದು ಅವಕಾಶ ಇತ್ತು, ಯಾರು ಮಾಡಬೇಕು ಅಂದಾಗ ಹೆಚ್ಚು ಕಡಿಮೆ ಮಲ್ಲಿಕಾರ್ಜುನ ಅವರು ಸಿಕ್ಕಿದ ಒಂದು 8-10 ದಿನ ಇರ್ಬೋದು. ಆ ಕಡಿಮೆ ಟೈಮಲ್ಲಿ ಅವರು ಕಾಲೇಜ್ಗಳನ್ನೆಲ್ಲ ಮುಗಿಸ್ಕೊಂಡು 108 ಎಕ್ಸಾಮ್ ಟೆನ್ಷನ್ ಮಧ್ಯೆ ನಾಟಕವನ್ನು ಕಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಕೂತ್ಕೊಳ್ಳಿ. ನಾಟಕದ ನಿರ್ದೇಶಕರಿಗೆ ನಮ್ಮ 3 ಸಂಸ್ಥೆಗಳ ವತಿಯಿಂದ ಜಗದೀಶ್ವರಿ ನಾಸಿ ಮೇಡಮ್ ಅವರು, ಉಪನಿರ್ದೇಶಕರು ರಂಗಣ್ಣ ಕಲಬುರಗಿ ಅವರು ಗೌರವಿಸಬೇಕು. ಬಸವಣ್ಣನವರ ಭಾವಚಿತ್ರವನ್ನು ನೀಡೋದ್ರ ಮೂಲಕ ಆತ್ಮೀಯರೇ, ನಿನ್ನೆ ನೋಡಿದ ನಾಟಕ NST ಅವರು ಎಲ್ಲ ಕಲಾವಿದರು ಟ್ರೈನ್ಡ್ ಅವರು, ಆದರೂ ತಾವು ಗಮನಿಸಿರ್ಬೋದು ಡೈಲಾಗ್ಸ್ಗಳನ್ನು ತಪ್ತಾ ಇದ್ರು. ಅವರು ಟ್ರೈನ್ ಇದ್ದ ಕಲಾವಿದರೇ ತಪ್ತಾ ಇರುವಾಗ ಮೊದಲ ಸಲ ವೇದಿಕೆ ಮೇಲೆ ಏರಿರುವ ಮತ್ತು ಪ್ರಯತ್ನ ಮಾಡ್ತಾ ಇರುವ ಮತ್ತು ನಮ್ಮ ಸ್ಥಳೀಯರ ಈ ಪ್ರಯತ್ನಕ್ಕೆ ನಾವು ಮೆಚ್ಚಲೇಬೇಕು. ಮಕ್ಕಳೆಲ್ಲ 100% ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಅವರಿಗೆ ಶುಭ ಹಾರೈಕೆ. ಮುಂದಿನ ಬಾರಿ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಶುಭ ಹಾರೈಸ್ತೀನಿ. ಹಾಗೆ ದೊಡ್ಡಮನಿಯವ್ರಿಗೂ ಕೂಡ ಈ ಪ್ರಯತ್ನಕ್ಕೆ ಶುಭ ಹಾರೈಸಿ ನಾನು ತಮಗೆಲ್ಲರಿಗೂ ವಂದಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ನಾಳೆಯ ನಾಟಕ